ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಬವ್ವಿಸ್ ವ್ಲಾಗ್. ನಾನು ನನ್ನ ಮನೆ ಶಿಫ್ಟಿಂಗ್ದು ಮತ್ತು ಕಂಟಿನ್ಯೂ ವಿಡಿಯೋನ ಹಾಕ್ತಾಯಿದ್ದೀನಿ. ಬ್ಯಾಂಗ್ಳೂರಲ್ಲಿ ಮನೆ ಶಿಫ್ಟ್ ಮಾಡೋದಂದರೆ ತುಂಬ ಕಷ್ಟ. ಯಾಕಂದರೆ ನಾವಿದ್ದಿದ್ದು ಹಳೆ ಮನೆಗೆ ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿಸಿ ಅವ್ರು ನಮಗೆ ಯಾವ ಥರ ಕೊಟ್ಟಿರ್ತಾರೋ ಮನೇನ ಆ ಥರನೇ ಹ್ಯಾಂಡ್ ಓವರ್ ಮಾಡಬೇಕು. ಇಲ್ಲ ಅಂದರೆ ಆ ಚಾರ್ಜು, ಕೊಳೆ ಚಾರ್ಜು ಏನಾದರೂ ಹೋಗಿದ್ರೆ ಪ್ರಾಡಕ್ಟು ಅದಕ್ಕೆಲ್ಲ ಚಾರ್ಜಸ್ ಅಂತ ತುಂಬ ಅಮೌಂಟ್ನ ಲೆಸ್ ಮಾಡಿಬಿಡ್ತಾರೆ. ಇಲ್ಲ ನಾವೇ ಹಾಕಿಸ್ಕೊಟ್ಬಿಟ್ಟು ಬರಬೇಕು. ಬಟ್ ನಾವಿದ್ದಿದ್ದು ಓನರು ಆ ಥರ ಯಾವುದೇ ಥರದ ಚಾರ್ಜಸ್ ಮಾಡಿಲ್ಲ. ಆ್ಯಸ್ ಯೂಶ್ವಲ್ ನಮಗೆ ಪೇಂಟಿಂಗ್ ಮಾಡಿಸ್ಕೊಟ್ಟಿದ್ರು. ನಾವು ಹೋಗಿದ್ದು ಹೊಸ ಬಿಲ್ಡಿಂಗ್ಗೆ ಅಲ್ವಾ, ಸೊ ಅವ್ರು ಪೇಂಟಿಂಗ್ ಮಾಡಿಸ್ಕೊಟ್ಟಿದ್ರು. ನಾವು ಸಹ ಅವ್ರಿಗೆ ಎಲ್ಲ ಥರದ ಪೇಂಟಿಂಗ್ಸ್ ಮಾಡಿಸ್ಕೊಡ್ತಾ ಇದ್ದೀವಿ. ಮೀನ್ಸ್ ಡೋರ್ಗೆ, ಗೋಡೆಗೆ, ಕಿಟಕಿಗೆ ಎಲ್ಲದಕ್ಕೂ ಪೇಂಟ್ ಮಾಡಿಸ್ಕೊಡ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿಂದ ನಾವು ಮನೆ ಶಿಫ್ಟ್ ಮಾಡೋಷ್ಟರಲ್ಲಿ ಐಟಮ್ ಎಲ್ಲ ಶಿಫ್ಟ್ ಮಾಡೋಷ್ಟರಲ್ಲಿ ತುಂಬ ಸಾಕಾಗೋಯಿತು. ಯಪ್ಪ, ಮನೇಲಿರೋ ಐಟಮ್ಗಳನ್ನೆಲ್ಲ ಸಾಕ್ಸಾಗಲೇ ಗೊತ್ತಾಗುತ್ತೆ ಎಷ್ಟೊಂದು ಐಟಮ್ಸ್ಗಳು ನಮ್ಮ ಮನೇಲಿ ಇದೆಯಾ ಅಂತ. ನಾವು ಶಿಫ್ಟಿಂಗ್ಗೆ ಯಾರಿಗೂ ಸಹ ಹೇಳಿರಲಿಲ್ಲ, ಯಾಕಂದರೆ ನಮ್ಮ ಮನೇಲೇ ತುಂಬ ಜನ ಇದ್ದರು. ಸೊ ಎಲ್ಲರೂ ಸೇರಿ ಶಿಫ್ಟ್ ಮಾಡೋಣ ಅಂತ ನಾವು ಯಾರಿಗೂ ಹೇಳಿರಲಿಲ್ಲ ಶಿಫ್ಟ್ ಮಾಡೋಕ್ಕೆ. ನಮ್ಮನೆಯವರು, ನಮ್ಮ ಅಣ್ಣನ ಫ್ರೆಂಡ್ಸು ಆ್ಯಂಡ್ ನಮ್ಮ ಅಣ್ಣ, ನಮ್ಮ ಬಾವರು ಎಲ್ಲ, ನಮ್ಮ ಅಕ್ಕವರೆಲ್ಲ ಸೇರಿ ಶಿಫ್ಟ್ ಮಾಡ್ತಾಯಿದ್ದೀವಿ ಮನೇನ. ನಾವಿದ್ದಿದ್ದು ಸಿಂಗಲ್ BHK, ಬಟ್ ಇವಾಗ ನಾವು 2 BHKಗೆ ಬಂದಿದ್ದೀವಿ. ನಮ್ಮಮ್ಮ ಪಾಪ ಓಡಾಡ್ತಾವ್ರೆ. ಸೊ ನಾವು ಈ ಮನೆಯಿಂದ ಎಲ್ಲ ಈ ಹೊಸ ಮನೆಗೆ ತಂದು ಶಿಫ್ಟ್ ಮಾಡೋದ್ರ ಜೊತೆಗೆ ಎಲ್ಲ ಮೆಸ್ಸಿ ಆಗಿಬಿಟ್ಟಿರುತ್ತೆ. ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಇರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಕುಕ್ ಮಾಡೋಕ್ಕೂ ಅಷ್ಟೇ ಯಾವುದೂ ಐಟಮ್ ಪ್ರಾಪರಾಗಿ ಸಿಗೋದೇ ಇಲ್ಲ. ಅದನ್ನೆಲ್ಲ ನಾವು ರೀಸೆಟ್ ಮಾಡೋಷ್ಟರಲ್ಲಿ ತಲೆ ಕೆಟ್ಟೋಗ್ಬಿಡುತ್ತೆ. ಯಾಕಂದರೆ ಕಿಚನ್ ಐಟಮ್ ಎಲ್ಲ ರೂಮ್ಸಲ್ಲಿ ಇಟ್ಟಿರ್ತಾರೆ. ರೂಮ್ಸ್ ಐಟಮ್ ಎಲ್ಲ ತಂದು ಕಿಚನಲ್ಲಿ ಮಿಸ್ ಮಾಡಿರ್ತಾರೆ. ತಂದು ಇಡಬೇಕಾದ್ರೆ ಎಲ್ಲೆಲ್ಲೋ ಇಟ್ಬಿಟ್ಟಿರ್ತಾರೆ. ಬಟ್ ಏನೇ ಹೇಳಲಿ, ಹೆಣ್ಮಕ್ಳು ಇರಬೇಕು ಮನೇಲಿ ಅನ್ನೋದು ಇದಕ್ಕೇ. ಎಷ್ಟೇ ಕೆಲಸ ಇದ್ದರೂ ಹೆಣ್ಮಕ್ಳು ಮಾಡ್ತಾರೆ ಅಂತ. ನಾನು ನಮ್ಮ ಅಕ್ಕ ಎಲ್ಲ ಮೆಸ್ಸಿಯಾಗಿದ್ದು ಐಟಮ್ಗಳೆಲ್ಲ ಅಂದ್ಬಿಟ್ಟು ಮಿಡ್ನೈಟ್ 12 ಮಾರ್ನಿಂಗ್ 3:30 4 ತನಕ ಮನೆಯದೆಲ್ಲ ರೀಸೆಟ್ ಮಾಡಿದ್ದೀವಿ. ಯಾಕಂದರೆ ಆವಾಗಲೇ ನಮ್ಮ ಪಾಪು ಎಲ್ಲ ಮಲಗಿರ್ತಾಳಲ್ವ, ಅವಾಗ ಬೇಗ ಕೆಲಸ ಮಾಡ್ಕೋಬೋದು ಅಂತ. ಇಲ್ಲ ಅಂದರೆ ನಮ್ಮ ಪಾಪು ಬಿಡಲ್ಲ, ಆ ಸಾಮಾನು ನಾನು ಇಡ್ತೀನಿ, ಇದು ನೀವು ಇಡಿ ಅಂತ ಸುಮ್ಮನೆ ತಲೆ ತಿಂತಾಳೆ. ಆ್ಯಂಡ್ ಮಾಡೋಕ್ಕೂ ಕೆಲಸ ಬಿಡಲ್ಲ ಅಂತ ಮಿಡ್ನೈಟಲ್ಲಿ ಮಾಡಿರೋದು ನಾನು ನಮ್ಮ ಅಕ್ಕ ಎಲ್ಲ ಕೆಲಸನೂ. ಆ್ಯಂಡ್ ನಾವು ಕೆಲವೊಂದು ಐಟಮ್ಗಳನ್ನ ಪರ್ಚೇಸ್ ಮಾಡಿದ್ದೋ ಕಿಚನ್ಗೆ ಅಂತ ಇದನ್ನು ತೊಗೊಂಡಿದ್ದೀವಿ. ಸೊ ಇದರಲ್ಲಿ ಸ್ಪೂನ್ ಆ್ಯಂಡ್ ಚಾಕು ಎಲ್ಲ ಇಟ್ಕೋಬೋದು. ಆ್ಯಂಡ್ ವಾಶ್ ಮಾಡ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿದೆ. ಚಿಕ್ಕ ಸ್ಪೂನ್, ದೊಡ್ಡ ಸ್ಪೂನ್ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ರೆ ನಮ್ಗೆ ಸಿಗಲ್ಲ. ಸೊ ಹಿಂಗಿಟ್ಟಾಗ ನಮಗೆ ಬೇಗ ಸಿಗುತ್ತೆ. ಹಾಗೆಯೇ ನಮಗೆ ಕಿಚನ್ ಐಟಮ್ ಎಲ್ಲ ನಮಗೆ ಹೇಗೆ ಬೇಕೋ ಹಾಗೆ ಆರ್ಗನೈಸ್ ಮಾಡಿ ಇಟ್ಕೋತಾ ಇದ್ದೀವಿ. ಯಾವ್ಯಾವ ಸಾಮಾನು ಎಲ್ಲಿಟ್ಟರೆ ನಮಗೆ ಬೇಗ ಸಿಗುತ್ತೆ ಆ್ಯಂಡ್ ಹೇಗಿಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಹಂಗೆ ಆರ್ಗನೈಸ್ ಮಾಡ್ಕೋತಾ ಇದ್ದೀವಿ.
ಕಾಳುಗಳಿಗೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಕೆಲವೊಂದು ಬಾಕ್ಸ್ ಕಂಟೈನರ್ ರೀತಿ ಇರುವಂಥ ಡಿಸೈನ್ ಆಗಿರುವಂಥದ್ದನ್ನ ಪರ್ಚೇಸ್ ಮಾಡಿದ್ದು. ತುಂಬ ಕ್ವಾಲಿಟಿ ಆ್ಯಂಡ್ ಪ್ರೀಮಿಯಮ್ ಆಗಿ ತುಂಬ ಚೆನ್ನಾಗಿತ್ತು ಪ್ರಾಡಕ್ಟು. ಆ್ಯಂಡ್ ನಾವು ನಮ್ಮ ಮನೆಗೆ ಕಿಚನ್ಗೆ ಪರ್ಚೇಸ್ ಮಾಡಿರೋಂಥ ಪ್ರಾಡಕ್ಟೆಲ್ಲ ನಾವು ಆನ್ಲೈನಲ್ಲೇನು ಪರ್ಚೇಸ್ ಮಾಡಿಲ್ಲ. ಯಾಕಂದರೆ ತಿರ್ಗಾ ಆನ್ಲೈನಲ್ಲಿ ಬುಕ್ ಮಾಡೋದು ಇಷ್ಟ ಆಗಿಲ್ಲ ಅಂದರೆ ತಿರ್ಗಾ ರಿಟರ್ನ್ ಮಾಡೋದೆಲ್ಲ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಾವು ಹೋಗಿ ಆಫ್ಲೈನಲ್ಲೇ ತೊಗೊಂಡು. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ತುಂಬ ಗಟ್ಟಿನೂ ಇದೆ, ಕೆಳಗಡೆ ಬಿದ್ದರೆ ಏನು ಒಡೆದೋಗಲ್ಲ. ಆ್ಯಂಡ್ ಸ್ಟೋರ್ ಮಾಡಿಡೋಕೆ ತುಂಬ ಚೆನ್ನಾಗಿದೆ, ಜೋಡಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸದ್ಯಕ್ಕೆ ನಾನು ಎಂಟಿನೇ ಇಡ್ತಾ ಇದ್ದೀನಿ, ಏನಕ್ಕಂದರೆ ಹೇಗೆ ಕಾಣುತ್ತೆ ನೋಡೋಣ ಅಂದ್ಬಿಟ್ಟು ಎಂಟಿ ಬಾಕ್ಸ್ಗಳನ್ನೇ ನಾನು ಇಡ್ತಾ ಇದ್ದೀನಿ. ಒನ್ಸ್ ಫಿಲ್ ಮಾಡಾದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ಗೊತ್ತಾಗೋಕ್ಕೂ ಮುಂಚೆನೇ ಫಸ್ಟ್ ಎಂಟಿ ಇಟ್ಟು ನೋಡಿಕೊಂಡ್ರೆ ನಮಗೊಂದು ಐಡಿಯಾ ಬರುತ್ತೆ ಯಾವ್ಯಾವ ಬಾಕ್ಸ್ ಹೆಂಗೆ ಇಡ್ಬೋದು ಅಂತ. ಹಾಗೆಯೇ ಚಿಕ್ಕ ಚಿಕ್ಕದು ಕಂಟೈನರ್ ರೀತಿಯೇ ಬಾಕ್ಸ್ನ ತೊಗೊಂಡಿದ್ದು, ಆ ಮಸಾಲೆ ಐಟಮ್ ಹಾಕಿ ಕೊಡೋಕ್ಕೆ, ಸಾಸಿವೆ ಆ ಥರದ್ದೆಲ್ಲ. ಆ್ಯಂಡ್ ಹೊಸ ಮನೆಯಾಗಿ ಎಲ್ಲ ನಾವಿವಾಗ ಸೆಟ್ ಮಾಡ್ತಿರೋದ್ರಿಂದ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಇತ್ತು, ಯಾವ್ದು ಎಲ್ಲಿಡೋಣ ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಸದ್ಯಕ್ಕೆ ಮಿಡ್ ನೈಟ್ ಆಗಿತ್ತಲ್ವ, ಸೊ ಒಂದು ಕಡೆ ಇಟ್ಟು ನೋಡೋಣ, ಆಮೇಲೆ ನೋಡೋಣ, ರೀಸೆಟ್ ಮಾಡ್ಕೊಳ್ಳೋಣ ಅಂತ ಇಡ್ತಾ ಇದ್ದೀವಿ. ಆ್ಯಂಡ್ ಇದಾಗಿತ್ತು ನಮ್ಮನೆ ಕಿಚನ್ ಸೆಟ್ಟಿಂಗ್ ಮಾಡೋ ಅಂಥ ವಿಡಿಯೋ. ಆ್ಯಂಡ್ ಇದು ಮಿನಿ ವ್ಲಾಗ್ ಆಗಿದೆ. ಇದು ನಾನು ತುಂಬ ಲಾಂಗಾಗಿ ಹಾಕಿಲ್ಲ, ಯಾಕಂದರೆ ಮಿಡ್ ನೈಟ್ ಹಾಕಿರೋದ್ರಿಂದ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ, ಬೇಗ ಬೇಗ ಕೆಲಸ ಆಗಲಿ ಅಂತ. ಆ್ಯಂಡ್ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಆಲ್. ಬಾಯ್, ಟೇಕ್ ಕೇರ್.